श्रीगुरुभ्यो नमः हरिः ओम् आर्चितः संस्तुतोऽध्यातः कथितश्रुतः योद्धादिमतत्त्वं हि समां रक्षतु केशवः अभ्रमं सङ्गरहितम् अजडं विमलं सदा आनन्दतीर्थमधुरं भजेतापत्रयावहम् 31ನೇ ಶ್ಲೋಕ 39 तदैव पुरुषो मुक्तो जन्म दुःखजरादिभिः जितेन्द्रियो विशुद्धात्मा यदैव स्मरते हरिं ಪರಮಾತ್ಮನ ಸ್ಮರಣೆಗೆ ಏನ್ ಸಾಮರ್ಥ್ಯ ಉಂಟು ಅಂಡ ಪರಮಾತ್ಮನ ಸ್ಮರಣೆ ಅಂತಿರಂತ ಆಯ ಮೋಕ್ಷಂಕೆ ಪೋಪೆ ವೈತ್ ಮೋಕ್ಷ ಬಣ್ಣದ ರಿಲೀಸ್ ಆವಣ ವೈತ್ ಅಂತ ಅಂಡ ಜನ್ಮ ದುಃಖ ಜರಾದಿಭಿ ಮುಕ್ತ ಜನ್ಮ ದುಃಖ ಪುಟ್ಟುಣ ದುಃಖ ವಿತ್ ಜರ ಓಲ್ಡ್ನೆಸ್ ಅಂತ ಬಿಡುಗಡೆ ಆವಡು ರಿಲೀಸ್ ಆವಡು ಬಣ್ಣದ ಅಂಡ ಆಯೇ ಜಿತೇಂದ್ರಿಯ ವಿಶುದ್ಧಾತ್ಮ ಎದೆಯು ಸ್ಮರತೆ ಹರಿಂ ಜಿತೇಂದ್ರಿಯ ಇಂದ್ರಿಯ ನಿಗ್ರಹ ಪಡೆಯುವಂತೂ ವಿಶುದ್ಧಾತ್ಮ ಆತ್ಮ ಅಂದ್ರೆ ಮನಶುದ್ಧಿ ಜಂತು ಪರಮಾತ್ಮನ ಭಕ್ತಿತ್ತಾರ ಸ್ಮರಣೆ ಅಂತ ಏಪಡ ಸ್ಮರಣಂಪೇನ ಯದಾ ಆಯೇ ಸ್ಮರಣೆಂಪ ಅಂದ್ರೆ ಮೋಕ್ಷಂ ಬೋರೇನದಿ ಯದೈವ ಬಣ್ಣದಂಡ ಅವು ಕಂಪಲ್ಸರಿ ಅಂತ ಅರ್ಥ ಭಗವಂತನ ಸ್ಮರಣೆ ಅಂತ ಮಾತ್ರ ಮೋಕ್ಷಂ ಕೋರ ಸಾಧ್ಯ ಯದಾ ಸ್ಮರತೆ ತದೈವ ಮುಕ್ತೋ ಭವತಿ ಅಂತ ಅರ್ಥ ಏಪಳ ಭಗವಂತನ ಸ್ಮರಣೆಂಪನ ಅಪಗನೆ ಆಯಗ ಮೋಕ್ಷಾಪುಣ ತದೈವ ಪುರುಷೋ ಮುಕ್ತೋ ಜನ್ಮ ದುಃಖ ಜರಾದಿಭಿಃ ಜಿತೇಂದ್ರಿಯೋ ವಿಶುದ್ಧಾತ್ಮ ಯದೈವ ಸ್ಮರತೆ ಹರಿಂ ಪ್ರಾಪ್ತೆ ಕಲಿಯುಗೆ ಘೋರೆ ಧರ್ಮಜ್ಞಾನ ವಿವರ್ಜಿತೆ ನ ಕಶ್ಚಿತ್ ಸ್ಮರತೆ ದೇವಂ ಕೃಷ್ಣಂ ಕಲಿಮಲಾಪಹಂ ಯಾದಾತ್ಮ ಬಣ್ಣದಾಂಡ ಈತಮನ್ ಸುಲಭ ಎತ್ತನಲ್ಲ ಕಲಿಯುಗೊಂಟಾನಗ ಏರ್ಲಾ ದೇವರನ್ನ ಸ್ಮರಣೆ ಎಂಪುರಿಯರೆ ಭಗವಂತನ ಆಯ್ಕ ದೇವ ಬಣ್ಣದಾಂಡ ಕ್ರೀಡಾದಿ ಗುಣವಿಶಿಷ್ಟ ಅಂದರ್ಥ ಆ ಎಂಪುಣ ಪೂರ ಏಟ ಲೀಲಾಜಾಲವಾದ ಬಣ್ಣದಂಡ ಗೊಬ್ಬನ ಕಂತು ಉಡುಪೆ ಅಂಡ ಕಲಿಯುಗೊಟ್ಟು ಘೋರವಾತ್ಮ ಕಲಿಯುಗ ಅವು ಬತ್ನೆತ್ತ ಅವರ ಜನಗಳು ಸ್ಮರಣೆ ಎಂಪುರಿಯರೆ ಯಾಕೆ ಜಯ ಬಣ್ಣದ ಧರ್ಮ ಜ್ಞಾನ ವಿವರ್ಜಿತೆ ಭಗವಂತನ ಸ್ಮರಣೆದು ಸಾಮರ್ಥ್ಯ ಜಾದ ಉಳ್ಮಣೆ ಅಂತ ಗೊತ್ತುದ್ದಿ ವಿತ್ ಧರ್ಮಾಚರಣ ಇದ್ದಿ ಅವು ಎರಡು ಕಾರಣತ್ತ ಅವರ ಈ ಘೋರವಾತ್ಮ ಕಲಿಯುಗ ಬಣ್ಣಗ ಏರ್ಲ ಭಗವಂತನ ಕಲಿಮಲಾಪಹಂ ಭಗವಂತ ಸ್ಮರಣ ಅಂತನ ಕಲಿಯುಗ ಅಂತೂ ದೋಷಪೂರ ಪರಿಹಾರಾಪುಣು ಈತಮಾಂತ ಇತ್ತರಂತ ಅಂಡ್ಲ ಏರ್ಲ ಭಗವಂತನ ಸ್ಮರಣೆ ಪ್ರಿಯರ್ ಜಯಬಣ್ಣಂತ ಯುಗ ಕಲಿಯುಗಂತು ಕಲಿ ಒಣ್ಪುಣ ಆಯೇ ಮಾಂತಿನ ಒಳಿದ ಸೇರು ನೋಡ್ಪೇನಂತ ಅವರ ಮನಸ್ಸನೇ ಹಳಂಪೆ ಸ್ಮರಣೆ ಬಣ್ಣದ ಮನಸ್ಸು ಬೋಡು ಆ ಮನಸ್ಸನೇ ಹಳಂಪಣೆತ್ತ ಅವರ ಘೋರವಾತ್ಮ ಕಲಿಯುಗ ಬಂದಾಗ ಇಂಚಿತ್ನೋ ಮೋಕ್ಷನೇ ಕೊಡ್ಪಣ ಭಗವಂತನ ಏರ್ಲ ಸ್ಮರಣೆ ಅಂಪೆರಕೋ ಪ್ರಿಯರೇ ಪ್ರಾಪ್ತೆ ಕಲಿಯುಗೆ ಘೋರೆ ಧರ್ಮಜ್ಞಾನ ವಿವರ್ಜಿತೆ ನ ಕಶ್ಚಿ ಸ್ಮರತೆ ದೇವಂ ಕೃಷ್ಣಂ ಕಲಿಮಲಾಪಹಂ ನಕಲೋ ದೇವದೇವಸ್ಯ ಜನ್ಮ ದುಃಖಾಪಹಾರಿಣಃ ಕರೋತಿ ಮರ್ತ್ಯೋ ಮೂಢಾತ್ಮ ಸ್ಮರಣಂ ಕೀರ್ತನಂ ಹರೇಃ ನಕಲೋ ದೇವದೇವಸ್ಯ ಜನ್ಮ ದುಃಖಾಪಹಾರಿಣಃ ಭಗವಂತೆ ದೇವದೇವೋತ್ತಮೆ ಸರ್ವೋತ್ತಮೆ ಸಮಾಂತ ದೇವರಿಗಳ ಉತ್ತಮ ದೇವತೆ ದುಃಖ ಅಪಹಾರಿಣ ವಾವಂತರ ದುಃಖತ್ತಲ್ಲ ಅವಿನ ಪರಿಹಾರ ಮಾಡೋ ಸಾಮರ್ಥ್ಯ ಉಂಟು ಅಂಚಿತ್ನ ಭಗವಂತೆ ಇಚ್ಚಿ ಅಂಕುಳಿತಲ್ಲ ನನ್ನ ಸ್ಮರಣೆ ಮಾತ್ರ ನ ಮಾತ್ಯ ಕರೋತಿ ಮಾತ್ಯ ಮನುಷ್ಯನೇ ಆಯನ ಸ್ಮರಣೆ ಅಂಪುಡಿಯಗರೆ ಮೂಢಾತ್ಮ ಕಾರಣ ಜಾತ ಮೋಹ ಆಯಗ ಐತ ಬಗ್ಗೆ ಜ್ಞಾನ ಇದ್ಯಾನತಾರ ಮಿಥ್ಯಾಜ್ಞಾನ ಮೂಢಾತ್ಮ ವ್ಯಾಮೋಹ ಸಂಸಾರ ಉಂಟೆ ಆಯಗ ಒಂಜಿ ವಿಶೇಷ ಆಕರ್ಷಣೆ ಅವರ ಆಯೇ ಹರೇಹ ಸ್ಮರಣಂ ಕೀರ್ತನಂ ನ ಕರೋತಿ ಭಗವಂತನ ಹರಿ ఆయన ಕುದರೆ ಹರಿ ಹರತಿ ಇದು ಹರಿ ದುಃಖಪೂರ ಪರಿಹಾರ ಸಾಮರ್ಥ್ಯ ಭಗವಂತನ ಸ್ಮರಣಲಂಪುರಿಯೇ ಕೀರ್ತನಲಂಪುರಿಯೇ ನಕಲೋ ದೇವದೇವಸ್ಯ ಜನ್ಮ ದುಃಖಾಪಹಾರಿಣಃ ಕರೋತಿ ಮರ್ತ್ಯೋ ಮೂಢಾತ್ಮ ಸ್ಮರಣಂ ಕೀರ್ತನಂ ಹರೇಃ ಯೇ ಸ್ಮರಂತಿ ಸದಾ ವಿಷ್ಣುಂ ವಿಶುದ್ಧೇನಾಂತರಾತ್ಮನಾ ತೇ ಪ್ರಯಾಂತಿ ಭವಂ ತ್ಯಕ್ತ್ವಾ
ಪ್ರಯಾಂತಿ ಭವಂ ತ್ಯಕ್ತ್ವಾ ವಿಷ್ಣುಲೋಕಂ ಅನಾಮಯಂ ವಿಷ್ಣುಲೋಕಂ ಅನಾಮಯಂ. ಭಗವಂತನ ಸ್ಮರಣೆ ಎಂಬುದು ಇಂಚಮ್ಮಣ ಮಣ್ಣಾಂಡ ವಿಶುದ್ಧೇನ ಅಂತರಾತ್ಮನ ಮನಸ್ಸು ಶುದ್ಧಿಗೋಡು. ಮನಃಶುದ್ಧಿಯಂತೂ ಭಕ್ತಿತ್ತಾವರ ಭಗವಂತನ ಏ ಸ್ಮರಣೆಂಪೇರ ಸದಾ ಸ್ಮರಂತಿ ನಿರಂತರವಾದ ಏಪಳ್ಳ ಸ್ಮರಣೆಂಪೇರ ಅಕ್ಕಳು ಭಯಂ ಅಥವಾ ಭವಂ ಸಂಸಾರಂತೋ ಕೋಡಿಗೆ ಅಂತ ಬಿಡ್ತು ಅನಾಮಯಂ ವಿಷ್ಣುಲೋಕಂ ಪ್ರಯಾಂತಿ. ಒವೆಂತರದ ರೋಗ ಒವೆಂತರದ ಆಮಯಂ ರೋಗ ಅಂದರ್ಥ ಪಾವಂತರದ ದೈಹಿಕ ವಾತಾವರಣ ಮಾನಸಿಕ ವಾತಾವರಣ ಓವೇಂದ್ರದ ರೋಗ ಇಪ್ಪಂತನೋ ಆ ಭಗವಂತನ ವಿಷ್ಣು ಲೋಕ ಪಡೆಪೇರೆ ಪಣಂದಾಂಡ ಅಡೆಪೋಪೇರೆ ಅರ್ಥಾತ್ ಭಗವಂತನ ನಿರಂತರ ಸ್ಮರಣ ಸಂತತಂ ಚಿಂತೆಯಂತಂ ಅಂತಕಾಲ ವಿಶೇಷದ ಅಂತ ಪಣಕ ನಿರಂತರವಾದ ಸ್ಮರಣೆ ಅಂತಂತಾಂಡ ಇದು ಫಲವಾದ ಮೋಕ್ಷನೇ ಪ್ರಾಪ್ತಿಯಾಪಣ ಮೋಕ್ಷನೇ ಸಿಕ್ಕೋಣ. ಯೇ ಸ್ಮರಂತಿ ಸದಾ ವಿಷ್ಣುಂ ವಿಶುದ್ಧೇನಾಂತರಾತ್ಮನ ತೇ ಪ್ರಯಾಂತಿ ಭವಂ ತ್ಯಕ್ತ್ವಾ ವಿಷ್ಣುಲೋಕಂ ಅನಾಮಯಂ. ಗರ್ಭ ಜನ್ಮ ಜರಾರೋಗ ಗರ್ಭ ಜನ್ಮ ಜರಾರೋಗ ದುಃಖ ಸಂಸಾರ ಬಂಧನೈಃ ದುಃಖ ಸಂಸಾರ ಬಂಧನೈಃ ನ ಬಾಧ್ಯತೆ ನರೋ ನಿತ್ಯಂ ನ ಬಾಧ್ಯತೆ ನರೋ ನಿತ್ಯಂ. ವಾಸುದೇವಂ ಅನುಸ್ಮರನ್ ವಾಸುದೇವಂ ಅನುಸ್ಮರನ್ ఆయన ಬದಲು ವಾಸುದೇವಿ ಅಂತ ಅರ್ಥ ಪಣಂತಾಂಡ ಆಯ್ ಮಾಂದಳಿ ಉಳ್ಳೇ ಮೋಡಿತನ ಕೂಡ ಕೊಳ್ಪಣಾಯ ಭಗವಂತೆ ಮೋಕ್ಷನೇ ಕೊಳ್ಪಣೆ ಮೋಕ್ಷ ಕೊಳ್ಪಣ ರೂಪ ವಾಸುದೇವ ರೂಪ ಅಂತ ಅರ್ಥ. ಆ ಭಗವಂತನ ಅನುಗ್ರಹಾತ್ ಮೋಕ್ಷಂ ಪೋಣಂತಾಂಡ ಅಥವಾ ಐಕ್ಬೋಡಿತ್ನ ಸ್ಮರಣೆಂಪಣಗಲ ಭಗವಂತನ ಸ್ಮರಣೆ ಅಂದ್ರಿಂದ ಜಾದಬಲ ಪಣಂತಾಂಡ ಆ ಸ್ಮರಣೆಂಪಣ ನಿತ್ಯ ಸ್ಮರಣೆಂಪಣಯಾಗ ವಾಸುದೇವ ಅನುಸ್ಮರನ್ ಅನುಸೃತ್ಯ ಎಪಳ್ಳ ನಿರಂತರವಾದ ಭಗವಂತ ಸ್ಮರಣೆಂಪಣಯಾಗ ಗರ್ಭ ಜನ್ಮ ಜರ ರೋಗ ದುಃಖ ಸಂಸಾರ ನನ್ಮಾದ ಬಂಧನಂ ಕೊಡು ಹುಟ್ಟುಣ ಸೈಪುಣ ಗರ್ಭವಾಸ ಮಂಚನೆ ಓಲ್ಡ್ನೆಸ್ ಮಂಚನೆ ರೋಗ ಉನ್ಮಾಂತ ದುಃಖ ಸಂಸಾರ ದುಃಖ ಉನ್ಮಾಂತ ಬಂಧನ ಈ ಬಂಧನಂತೂ ಆಯ್ದು ಆಲೋಚನೆ ತೊಂದರೆ ಇರ್ಬೋದು ನಬಾಧ್ಯತೆ ಪಣದಾಂಡ ಆಯ್ಗ ಓವೆಂತರಂತೂ ಪೀಡೆ ಆಯ್ಗ ಭಗವಂತನ ನಿರಂತರ ಸ್ಮರಣೆ ತಿರಂದಾಂಡ ವಾವಂತರ ಸಾಂಸಾರಿಕ ದುಃಖಲಾಯಗ ತಟ್ಟುರಿ ಆಯ್ಗ ಬರ್ಪುರಿ. ಗರ್ಭ ಜನ್ಮ ಜರಾರೋಗ ದುಃಖ ಸಂಸಾರ ಬಂಧನೈಃ ಅಬಾಧ್ಯತೆ ನರೋ ನಿತ್ಯಂ ವಾಸುದೇವಂ ಅನುಸ್ಮರನ್. ಯಮಮಾರ್ಗಂ ಮಹಾಘೋರಂ ನರಕಾಣಿ ಯಮಂ ತಥಾ ಸ್ವಪ್ನೇಪಿ ನೈವ ಪಶ್ಯೇತ ಯಸ್ಮರೇತ್ ಗರುಡಧ್ವಜಂ ಮಾರ್ಗಂ ಮಹಾಘೋರಂ ನರಕಾಣಿ ಯಮಂ ತಥಾ. ವಸ್ತು ಯಮಲೋಕಲ ಬಹಳ ಘೋರ ಅವಳು ಮಸ್ತ್ ನರಕಂಟು ಪಾಪಿಳೆಗೆ ಎಟ್ಟೆ ಶಿಕ್ಷೆ ಮಂದು ಕೊಡ್ಕೊಂಡು ಜಾಗ ಆತೆತ್ತಾವಂತೆ ಗರುಡ ಪುರಾಣ ಬಂದ್ಬಿಡು ಯಮ ಮಾರ್ಗ ಮೂರ್ತಿ ದೇಹತ್ಯಾಗ ಪ್ರಾಣತ್ಯಾಗ ಅಂತ ಆಯ್ತು 16 ತಿಂಗಳು 1 ವರ್ಷ ಮುಟ ಆಯ್ತು ಒಂತಿಪ್ಪಗರೆ ಆ ಪೋಪಣ ಸಾಧು ಎಂಚಣ್ಣು ಕೊಂಡ್ಕೊಂಡು ಗರುಡ ಪುರಾಣ ವರ್ಣನೆ ನೆಂಪುಣು ಆ ರೀತಿ ಆತು. ಯಮ ಮಾರ್ಗಂ ಮಹಾಘೋರಂ ಪಾಪಿಳೆಗೆ ಬಹಳ ಘೋರವಾತ್ನೋ ಯಮ ಮಾರ್ಗ ಅಂಚೆನೆ ಬೆತ್ತು ಪೋಪಣ ನರಕ ಎಂಚನೆ ಯಮನ ದರ್ಶನ ಯಮೇ ದೇವತೆ ಅಂಡಲ ಪಾಪಿಳೆಗಾಯೇ ಕ್ರೂರವಾಗಿ ಸೋಜಿಕೊಂಡಿಪ್ಪೆ. ಸ್ವಪ್ನೇ ನೈವ ಪಶ್ಚಾತ ಅಂಚಿತ್ನ ಘೋರವಾತ್ನೋ ಯಮಲೋಕ ನರಕ ಯಮ ಮಾರ್ಗ ಉನ್ಮ ಅಂತ ಏರ್ ಭಗವಂತನ ಗರುಡಧ್ವಜಂ ಸ್ಮರೇತ್ ಗರುಡಧ್ವಜಾತ್ನಾಯೇ ಭಗವಂತನ ಏರ ಸ್ಮರಣೆ ಪೇರ ಆಯಗೆ ಸ್ವಪ್ನೇವ ನೈವ ಪಶ್ಯೇತ ಅಂಚಿತ್ನ ಘೋರವಾತ್ನ ಯಮ ಮಾರ್ಗ ಆವಡೆ ಯಮಲೋಕ ಆವಡೆ ಆಯಗೆ ಪ್ರಾಪ್ತಲಾಪರಿ ಆಗ ತಿಕ್ಕುಳನೆದ್ದಿ ಆತೆತ್ತವಂತೆ ಸ್ವಪ್ನುಂಡ್ಲ ಸೂಪ್ರಿ ಎಂದರ್ಥ ಅಂಚಿದ ಭಗವಂತನ ಅನುಗ್ರಹ ಅಂತ ಅಂಡ ಭಗವಂತನ ಸ್ಮರಣೆ ಅಂತ ಅಂಡ ಗರುಡಧ್ವಜಂ ಸ್ಮರೇತ್ ಭಗವಂತನ ಸ್ಮರಣೆ ಅಂತ ಅಂಡ ಆ ವಾವಂತರಂದ ಯಮಲೋಕ ಅಂತೂ ಯಾತನೆ ದುಃಖಂಪುಳ ಆಪರಿ ಆಯ್ತು. ಯವ ಮಾರ್ಗ ಮಹಾಘೋರಂ ನರಕಾಣಿ ಯಮಂ ತಥಾ ಸ್ವಪ್ನೇಪಿ ನೈವ ಪಶ್ಯೇತ ಯಸ್ಮರೇತ್ ಗರುಡಧ್ವಜಂ. ಹೃದಿರೂಪಂ ಮುಖೇ ನಾಮ ನೈವೇದ್ಯಂ ಉದರೇ ಹರೇಃ ಪಾದೋದಕಂ ಚ ನಿರ್ಮಾಲ್ಯಂ ಮಸ್ತಕೆ ಯಸ್ಯ ಸೋಚ್ಯುತಃ
ಮಸ್ತಕೆ ಯಸ್ಯ ಸೋಚ್ಯುತಃ. ಭಗವಂತನ ಭಕ್ತಿ ಎಂಚಪ್ಪೆ ಪಣಂತಾಂಡ ಆ ಹೃದಿ ರೂಪಂ ಭಗವಂತನ ರೂಪಂ ಕೂಡ ನಿರ್ಮಾದ ಶಾಸ್ತ್ರ ಉಂಟು ಜಾದು ನಮ್ಮ ಅಧ್ಯಯನಂ ಪುನ ಆ ರೂಪನ ಏ ಪಳ್ಳ ಮನಸ್ಮರಣಂತ ಒಂದಿಪ್ಪುಣ ನಾಮ ನೈ ಮುಖೇ ನಾಮ ಬಾಯಿಡಾನಗ ಭಗವಂತನ ಉದರೊಳನೆ ಪಣಂತಿಪ್ಪುಣ ಉದರೇ ನೈವೇದ್ಯಂ ಹರೇಹ ನೈವೇದ್ಯಂ ಬಂಜಿಗೆ ಜಾದ ಎದುರುಂಡಲ ಭಗವಂತಗ ನೈವೇದ್ಯಂ ಪದಾರ್ಥಂ ಕೂಡ ಎದುರುಣ ವಿತ್ ತಲೆಕ್ಕೆ ಪಾದೋದಕಂ ಚ ನಿರ್ಮಾಲ್ಯಂ ಭಗವಂತನ ಪಾದ ಜಗತ್ನು ಆ ತೀರ್ಥ ಅಂಚಿನ ನಿರ್ಮಾಲ್ಯ ತೀರ್ಥ ಒಂದು ಅಂತ ತಲೆಕ್ ಬಾವಣ ಎತ್ತಾವರ ಮುಚ್ಚತೆ. ಸೊ ಆಯೆ ಬೇರೆ ಎಂಚ ಅಂತಂದ ಆಯೆ ಅಚ್ಯುತ ಪಣತಾಂಡ ಆಯೆ ಜಾಜಂತರದ ಲೋಪಲಾಪುರಿ ಅರ್ಥಾತ್ ಸ್ವರೂಪದ ಸುಖ ಮೋಕ್ಷ ಪ್ರಾಪ್ತಿ ಆಪುಣು ಐತಾವರ ನಮ್ಮ ತಿನ್ನಗಲ ದೇವ ನೈವೇದ್ಯನೇ ತಿನ್ನೋಡು ಪ್ರತಿರೂಪ ಮನಸ್ಸುಗಳ ನಿರಂತರವಾದ ಭಗವಂತನ ಸ್ಮರಣ ತೋರಿಪ್ಪೋಡು. ಮುಖೇ ನಾಮ ಬಣ್ಣದಂಡ ಎರಡು ಅರ್ಥ ಮುಖ ಬಣ್ಣದಂಡ ಫೇಸ್ ಇಂಚಂಡ ಅವಳು ಭಗವಂತನ ಊರ್ಧ್ವಪುಂಟಾದ ಉದಾಹರಣೆ ಅಂಪೋಣ ವೆತ್ ಬಾಯಿಡೆ ಭಗವಂತನ ನಾಮಸ್ಮರಣೆ ಅಂಪೋಣ. ಉದರೇ ನೈವೇದ್ಯ ಒಂದು ಬಾರಿ ಇಂಪಾರ್ಟೆಂಟ್ ಭಗವಂತನ ನೈವೇದ್ಯ ಅಂತ ನಿರ್ಮಾತ ತಿರುಣ ಬಣ್ಣದಂಡ ನಿಷಿದ್ಧ ಒಂದು ಚಿಂತನೆ ಬೋಬ್ರಿಯ ವೆತ್ ಭಗವಂತನ ಪಾದೋದಕ ತೀರ್ಥ ನಿರ್ಮಾಲ್ಯ ತುಳಸಿಮ ಅಂತ ಅವೇನು ತರೆಟ್ಟಿ ಜರೋಣ ಈ ರೀತಿ ಆತೆ ಇಂಚ ಅಂತಾಂಡ ಮೋಕ್ಷ ಪ್ರಾಪ್ತಿ ಆಪುಣು. ಹೃದಿರೂಪಂ ಮುಖೇ ನಾಮ ನೈವೇದ್ಯಂ ಉದರೇ ಹರೇಃ ಪಾದೋದಕಂ ಚ ನಿರ್ಮಾಲ್ಯಂ ಮಸ್ತಕೆ ಯಸ್ಯ ಸೋಚ್ಯುತಃ. ಆಯನೆ ಅಚ್ಯುತ ಆಪ ಅಂತ ಅರ್ಥಾತ್ ಆಯಗಳ ಅಚ್ಯುತಿ ಬರ್ಪುರಿ ಅಂತ ಅರ್ಥ ಬೆತ್ತು ಕೂಡ ಸಂಸಾರಕ್ಕೂ ಬರ್ಪುರಿ ಅಂತ ಅರ್ಥ. ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಅಸಂಶಯಂ ದಹತ್ಯಾಶೋ ತೂಲರಾಶಿಮಿವಾನಲಃ ಭಗವಂತನ ಗೋವಿಂದ ನಾಮಸ್ಮರಣೆ ಗೋವಿಂದ ಗೋವಿಂದ ಅಂತ ಮಾಡಿದ್ರೆ ಮೀನಗಾಶನ ಪುಣಗ ಪ್ರತಿಯೊಂದು ಸಂದರ್ಭ ಉಂಟ್ಲ ಗೋವಿಂದನ ಸ್ಮರಣೆ ಅಂತ ಅಂಡ ಪಾಪ ರಾಶಿ ಮಹಾಚಲಂ ಉದಹತಿ ನಮ್ಮ ಪಾಪ ಒಂಜೆರಡತ್ತು ರಾಶಿ ಆತುಂಡು ಅಂಡ ಏತಿತ್ತಂಡಲ ಅಸಂಶಯಂ ದಹತಿ ಅವನ್ ಪೂರ ನಾಶಮ್ಮಣ ಸಾಮರ್ಥ್ಯ ಗೋವಿಂದ ನಾಮಸ್ಮರಣೆಗೊಂಡು ಅವು ಎಂಚ ಬಣ್ಣಂತಾಂಡ ಅನಲಹ ತೂಲರಾಶಿ ಇವಾ ತೂಲ ಬಣ್ಣಂತಾಂಡ ಕಾಟನ್ ರಾಶಿ ಇತ್ತಂಡಲ ಆತುಮಲು ರಾಶಿ ಎಲ್ಲ ಅವು ಪುತ್ತೋದ್ ಪಾಡ್ರೆ ಒಂಚೂರು ತೂಪಾಪು ಅನಲಹ ಫೈರ್ ಪಾಪು ಅಂಚ ಆ ಏತ ರಾಶಿ ಇತ್ತಂಡ್ಲ ಪತ್ತಿನ ಪುತ್ತೋದ್ ಪಾಡ್ನಲ್ಕನೆ ಮೂಡು ಆ ಭಗವಂತನ ಗೋವಿಂದ ಸ್ಮರಣೆ ಮಾಡ್ಬಿಡು ಅವು ನಮ್ಮ ಅಂತದ್ದು ಮಹಾಚಲಂ ಮಸ್ತ್ ಪರ್ವತಂತಾಲ್ಕ ಇತ್ತು ನಮ್ಮ ಪಾಪಗಳೇನ ಪೂರ ನಾಶ ಅಂಪುಣು. ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಅಸಂಶಯಂ ದಹತ್ಯಾಶು ಆಶು ದಹತಿ ಅಂತ ಈಗ ಜರ ಟೈಮ್ಲ ಬೋಡು ಸುದ್ದಿ ಅವು ಭಕ್ತಿ ಸಾತ್ಗೆ ಭಗವಂತನ ಸ್ಮರಣೆ ಅಂತಿ ಸಾತ್ಗೆ ಆ ಪಾಪೂರ ಪರಿಹಾರ ಆಗುಣು. ತೂಲ ರಾಶಿಮಿವಾನಲಃ ಅಗಸ್ತ್ಯ ಸ್ಮರಣಾದೇವ ಕೃಷ್ಣಸ್ಯ ಪಾಪಸಂಘಾತ ಪಂಜರಂ ಶತಧಾ ವೇದಮಾಯಾತಿ ಗಿರಿರ್ವಜ್ರಹತೋ ಯಥಾ. ಅಗಸ್ತ್ಯರನ ಸಂದೇಶ ಉಂಟು ಯಾವುದು ಬಂದಂತಾಂಡ ಸ್ಮರಣಾದೇವ ಕೃಷ್ಣಸ್ಯ ಆ ಭಗವಂತನ ಸ್ಮರಣ ಅಂತಿರಂತಾಂಡ ಏತ ಮಲ್ಲ ಒಂಜಿ ಆ ಪಂಜರ ಬಂದಂತಾಂಡ ಆ ನಮ್ಮ ಬಂಧನ ಎಂಬುಣೊಂಜಿ ಆ ಪಕ್ಕಿ ಪಾಡ್ನಲ್ಕನೆ ನಮ್ಮನ್ನ ಬಂಧನ ಅಂತ ಒಂಜಿ ವಸ್ತು ಅಂಚಿತ್ನೋ ಆ ಪಂಜರಂ ಪಾಪ ಸಂಘಾತ ಪಂಜರಂ ನಮ್ಮನ ಹೂ ಬಂಧನ ನಮ್ಮಂತನ ಪಾಪಂ ಕೂಳೆ ಅಂಚಿತ್ನೋ ಗಟ್ಟಿ ಆದಿತ್ನೋ ಪಾಪಂತೋ ಪಂಜರನ್ ಆ ಭಗವಂತನ ಸ್ಮರಣೆ ಬಂದ್ಬಿಡು ಕೃಷ್ಣ ಸ್ಮರಣಂ ಶತದಾ ಭೇದಮಾಯಾತಿ ವಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ ಪಂಡಿತ ಶ್ರುತಿ ಪಂಡಲ್ಕನೆ ವಿದ್ಯತೆ ಹೃದಯ ಗ್ರಂಥಿ ನಮ್ಮನ್ನು ಬಂದಂತನೋ ಆ ಗ್ರಂಥಿ ಆ ಒಂಜಿ ಪಂಜರ ಬಂದ್ಬಿಡು ಶತದಾ ಭೇದಮಾಯಾತಿ ಶತದ ಅವು ನೂದು ಚೂರು ಚೂರು ಆವಣ ಪುಡಿ ಆವಣ ಏಂಚ ಬಣಂತಾಂಡ ವಜ್ರಹತೋ ಯಥಾ ಗಿರಿಹಿ ಯಥಾ ವಜ್ರಹತಃ ಗಿರಿಹಿ ಆ ರೀತಿಯಾದ ವಜ್ರಾಯುಧಂತ ಪೆಟ್ಟು ಬೂಳ್ತು ಆ ಪರ್ವತ ಶತಧೃತಿ ಪಣಂತಾಂಡ ಶತ ಪರ್ವತ
ಅಂಚ ಶತ ನೂದು ಪುಡಿ ಪುಡಿ ಅನ್ನೋದಕ್ಕನೆ ನೂದು ಶಿಖರ ಬತ್ನಲ್ಕನೆ ಆ ವಜ್ರಾಯುಧ ಬೆಟ್ಟತ್ತಾರ ಪರ್ವತ ಕುಡಿಯ ಅನ್ನೋದಕ್ಕನೆ ಭಗವಂತನ ಸ್ಮರಣೆ ಅವರ ನಮ್ಮ ಪಾಪ ಸಂಘಾದ ಪಂಜರ ಬಂಪುಣು ಅವು ಚೂರ್ ಚೂರಾಪುಣು ಅಗಸ್ತ್ಯ ಸ್ಮರಣಾದೇವ ಕೃಷ್ಣಸ್ಯ ಪಾಪ ಸಂಘಾತ ಪಂಜರಂ ಶತದಾ ವೇದ ಮಾಯಾತಿ ಗಿರಿರ್ವಜ್ರಹತೋ ಯಥಾ ಶ್ರೀಕೃಷ್ಣಾರ್ಪಣಮಸ್ತು.